ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜ ದಶರಥನಿಗೆ ಕೌಸಲ್ಯ, ಕೈಕೆ ಹಾಗೂ ಸುಮಿತ್ರೆ ಎಂಬ ಮೂವರು ಪತ್ನಿಯರಿರ್ತಾರೆ. ಆದರೆ ಯಾರೊಬ್ಬರಿಗೂ ಕೂಡ ಪುತ್ರ ಸಂತಾನ ಭಾಗ್ಯ ಇರೋದಿಲ್ಲ. ಹೀಗಾಗಿ ಋಷಿಮುನಿಗಳು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡುವಂತೆ ಸಲಹೆಯನ್ನ ನೀಡ್ತಾರೆ. ಅದರಂತೆಯೇ ದಶರಥ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನ ನೀಡ್ತಾರೆ. ಆಗ ಆ ದಿವ್ಯ ಪಾಯಸವನ್ನ ದಶರಥ ತನ್ನ ಮೂವರು ಮಡದಿಯರಿಗೂ ನೀಡ್ತಾರೆ. ಇದನ್ನ ಪತ್ನಿಯರು ಕೂಡ ಸೇವನೆ ಮಾಡ್ತಾರೆ. ಅದರಂತೆಯೇ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯ ಗರ್ಭದಲ್ಲಿ ಶ್ರೀರಾಮ ಜನಿಸ್ತಾರೆ. ಅತ್ತ ಕೈಕೆಗೆ ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯ ಆಗೋದಕ್ಕೂ ಮುನ್ನ ಭರತ ಜನಿಸ್ತಾರೆ. ಆ ಬಳಿಕ ಸುಮಿತ್ರೆಗೆ ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ, ಶತ್ರುಘ್ನನು ಜನಿಸ್ತಾರೆ. ಹೀಗೆ ಶ್ರೀರಾಮ ಜನಿಸಿದ ದಿನವನ್ನ ಶ್ರೀರಾಮನವಮಿ ಅಂತ ಆಚರಣೆ ಮಾಡಲಾಗುತ್ತೆ.